ಓಕೆ, ಸೊ ಇನ್ಸ್ಟಾಲೇಷನ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಬೇಸಿಕ್ ಏನೇನು ಬೇಕು ಅಂತ ನಿಮ್ಗೊಂದು ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಈಗ ಟಾರ್ಕ್ ರೆಂಚ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಟಾರ್ಕ್ ರೆಂಚ್ ಇಲ್ಲ ಅಂತಂದರೆ ಆ್ಯಸ್ ಯೂಶ್ವಲ್ ವೀಲ್ ಸ್ಪ್ಯಾನರಲ್ಲಿ ಲೂಸ್ ಮಾಡಬೇಕು. ಸೊ ಇದನ್ನು ನಾನು ಮ್ಯಾಗ್ ಹಾಕಿರೋದಕ್ಕೆ ಇದಕ್ಕೆ ಒಂದು ಸಪ್ರೇಟ್ ಅಡ್ಯಾಪ್ಟರ್ ಬರುತ್ತೆ. ಸೊ ನಾವು ಅಡ್ಯಾಪ್ಟರ್ ಯೂಸ್ ಮಾಡಬೇಕು. ಇದು 19 ಇಂಚು ಅಂದರೆ 19 ಸೈಜ್ದು ಸಾಕೆಟ್ ಹಾಕ್ಕೊಂಡಿದ್ದೀನಿ. ಓಕೆ, ಸೊ ಫಸ್ಟು ಬೋಲ್ಟ್ಸ್ನ ಒಂದು ಸ್ವಲ್ಪ ಲೂಸ್ ಮಾಡ್ಕೊಳ್ಳೋಣ, ಆಮೇಲೆ ಜಾಕ್ ಹಾಕ್ಕೊಳ್ಳೋಣ. ಓಕೆ, ನೀವು ಫಸ್ಟೇ ಜಾಕ್ ಹಾಕ್ಕೊಂಡ್ರೆ ಇದನ್ನು ಲೂಸ್ ಮಾಡೋಕ್ಕಾಗಲ್ಲ, ಒಂಚೂರು ಲೂಸ್ ಮಾಡ್ಕೊತೀನಿ. ಓಕೆ, ಓಕೆ, ಸೊ ಹಿಂಗಿದೆ. ಒಂಚೂರು ಅಲ್ಲೇ ಬಿಡ್ತೀನಿ ನಾನು, ಜಸ್ಟ್ ಒಂದು ಸ್ವಲ್ಪ ಲೂಸ್ ಮಾಡ್ತೀನಿ. ಓಕೆ, ಇದು ಲೂಸ್ ಆಗಿದೆ. ಸೊ ಜಾಕ್ ಹಾಕೋತೀನಿ ಈಗ. ಸೊ ಈ ಸ್ಲಾಟ್ಗೆ ನೀವು ಜಾಕ್ ಹಾಕೊಬೇಕು. ಗೊತ್ತಿಲ್ಲ ಅನ್ನೋರ್ಗೆ ಹೇಳ್ತಾ ಇದ್ದೀನಿ, ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿಬಿಡಿ. ಗೊತ್ತಿಲ್ಲ ಅನ್ನೋರ್ಗಷ್ಟೇ ತೋರಿಸ್ತಾ ಇದ್ದೀನಿ. ಈ ಸ್ಲಾಟಿಗೆ ಹಾಕ್ಕೊಂಡು ಜಾಕ್ನ ಲಿಫ್ಟ್ ಮಾಡ್ಕೊಳ್ಳಿ. ಓಕೆ, ಓಕೆ, ಸ್ವಲ್ಪ ಪ್ಲೇ ಬಂದಮೇಲೆ ರಿಮೂವ್ ಮಾಡ್ಕೊಳ್ಳಿ ಈಗ. ಸೊ ಎಲ್ಲ ವೀಲ್ಸ್ಗೂ ಸೇಮ್ ಪ್ರೊಸೀಜರ್ ಇರುತ್ತೆ. ಸೊ ಎಲ್ಲ ವೀಲ್ಸ್ದು ನನ್ನ ವಿಡಿಯೋ ಪೋಸ್ಟ್ ಮಾಡಲ್ಲ, ತುಂಬ ಲೆಂತಿ ಆಗೋಗುತ್ತೆ. ಓಕೆ, ಈಗ ಕಂಪ್ಲೀಟಾಗಿ ರಿಮೂವ್ ಆಗಿದೆ. ಟೈರ್ ರಿಮೂವ್ ಮಾಡ್ಕೊಂಡಿದ್ದೀನಿ. ಇಲ್ಲೇನಾದರೂ ಒಂದು ಸ್ವಲ್ಪ ನಿಮಗೆ ಡಸ್ಟ್ ಇದ್ದರೆ ದಯವಿಟ್ಟು ಇದನ್ನು ಎಮ್ರಿ ಪೇಪರಲ್ಲಿ ಒಂಚೂರು ಉಜ್ಕೊಂಡು ಇಲ್ಲಿ ಡಸ್ಟ್ ಫ್ರೀ ಮಾಡಿಕೊಂಡು ಅದಾದಮೇಲೆ ಸ್ಪೇಸರ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ ಈಗ. ಓಕೆ, ಸೊ ನಾನು ಜಸ್ಟ್ ಈಗ ಬಟ್ಟೆಯಲ್ಲೇ ಜಸ್ಟ್ ವೈಪ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ತುಂಬ ಏನು ಡಸ್ಟ್ ಕಾಣ್ತಾ ಇಲ್ಲ. ಓಕೆ,
ಓಕೆ, ಇದು ಕ್ಲೀನ್ ಆದಮೇಲೆ ಸ್ಪೇಸರ್ ತೊಗೊಳ್ಳಿ. ಕ್ಲೀನಾಗಿ ಅಲೈನ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಬೋಲ್ಡ್ಸ್ ಹಾಕೊಳ್ಳಿ. ಪೌಸ್ ಮಾಡು ಒಂದ್ಸಲ.